ವಿಚಾರವನ್ನು ನಮಗೆ ಹೇಳ್ತಾರೆ, ತಾವೆಲ್ಲ ಅನಿಸ್ಬೇಕಂತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮತ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಆ ಪ್ರವಚನವನ್ನು ಸಂಗ್ರಹಿಸಿ ಅದಕ್ಕೆ ಭಾಷ್ಯವನ್ನು ಕರುಣಿಸಿದ್ದಾರೆ. ಅಂತ ಒಂದು ಪವಿತ್ರವಾದಂಥ ಗ್ರಂಥ ಮತ್ತು ಪ್ರಮಾಣ ಗ್ರಂಥ. ಯಾಕಂದ್ರೆ ಸಿದ್ಧಾಂತ ಶಿಖಾಮಣಿಯ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಂಥ ತಿಳಿಗೇಡಿಗಳು ಮೂಗು ಮುರಿಯುವವರೇ ಜಾಸ್ತಿ ಆಗಿದ್ದಾರೆ. ಅವರಿಗೆ ಈ ಒಂದು ಸಿದ್ದೇಶ್ವರ ಸ್ವಾಮಿಗಳಂಥವರು ಈ ಗ್ರಂಥವನ್ನು, ಮಲ್ಲಿಕಾರ್ಜುನ ಶಾಸ್ತ್ರಿಗಳಂಥವರು ಈ ಗ್ರಂಥವನ್ನು ಪರಿಗಣಿಸಿ ಅವರು ವರ್ಷಗಟ್ಟಲೆ ಪ್ರವಚನ ಹೇಳ್ಯಾರ ಅಂತಂದ್ರೆ ಅವ್ರಕ್ಕಿಂತ ಇವರೇನಂತ ದೊಡ್ಡ ಶಾಣ್ಯರಲ್ಲ. ಅವರು ತಿಳಿದವರು ವೇದಾಂತ ಕೇಸರಿ ಅಂತಾರೆ ಅವ್ರಿಗೆ. ಯಾರಿಗೆ? ಮಲ್ಲಿಕಾರ್ಜುನ ಶಾಸ್ತ್ರಿಗಳಿಗೆ. ಅಂಥವರು ಪರಿಗಣಿಸಿ ಅಂಥವರು ಇದಕ್ಕೆ ಮಾನ್ಯತೆ ಕೊಟ್ಟ ಮೇಲೆ ಯಾವ ಮಾನಗೇಡಿಗಳು ಏನು ಮಾತಾಡಿದ್ರು ಸಿದ್ಧಾಂತ ಶಿಖಾಮಣಿಗೆ ಏನು ಫರಕ್ ಬೀಳಂಗಿಲ್ಲ. ಅದರ ಘನತೆ ಅದರ ಜೊತೆಗೆ ಇದ್ದೇ ಅದ. ಅದಕ್ಕೆ ಈಗ ಆದಿ ಜಗದ್ಗುರು ರೇಣುಕರು ಆ ಒಂದು ಅಗಸ್ತ್ಯ ಮಹರ್ಷಿಗಳು ಇರುವ ಜಾಗಕ್ಕೆ ಹೋಗಿ ವಿಶ್ವದ ನಾನಾ ರೀತಿಯ ಸಿದ್ಧಾಂತಗಳ ಪರಿಚಯ ಮಾಡಿಸಿ ಅವ್ರು ಈಗೇನು ಹೇಳ್ತಾರ, ಒಂದು ನಿರ್ಣಯಕ್ಕೆ ಬರ್ತಾರೆ. ಏನೆಲ್ಲ ಸಿದ್ಧಾಂತಗಳಿದ್ರೂ ಸಹಿತ 5ನೇ ಪರಿಚ್ಛೇದದ 14ನೇ ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ಸಿದ್ಧಾಂತಾಖ್ಯೆ ಮಹಾತಂತ್ರೇ ಕಾಮಿಕಾದ್ಯೇ ಶಿವೋದಿತೆ ನಿರ್ದಿಷ್ಟಮುತ್ತರೇ ಭಾಗೆ ವೀರಶೈವ ಮತಂ ಪರಂ. ಏನಿದ್ರ ಅರ್ಥ ಅಂದ್ರೆ, ಕಾಮಿಕಾದಿ ವಾತುಲಾಂತ್ಯ 28 ಶಿವಾಗಮಗಳು, ಕಾಮಿಕಾಗಮ ಮತ್ತೆ ಬೇರೆ ಬೇರೆ 28 ಶಿವಾಗಮಗಳು ಅದಾವ. ಆ ಶಿವಾಗಮಗಳು ವಾತುಲಾಂತ್ಯ ಅಂದ್ರೆ ವಾತುಲಾಗಮ ಕೊನೆಯ ಆಗಮ. 28 ಶಿವಾಗಮಗಳ ಪೈಕಿ ಕಾಮಿಕಾಗಮ ಮೊದಲನೇ ಆಗಮ. ಕಾಮಿಕಾದಿ ವಾತುಲಾಂತ್ಯ ಅನ್ನೋ ಶಬ್ದ ಕಲಿಬೇಕು ನೀವು, ಅದು ಹೇಳಕ್ ಬರ್ಬೇಕು. ಆ 28 ಶಿವಾಗಮಗಳ ಹೆಸರು ಹೇಳ್ಬೇಕ. ನೋಡ, ಮೊದಲು ಲಿಸ್ಟ್ ತೆಗೆದು ಹೇಳ್ತೀನಿ, ಒಂದೇ ನಿಮಿಷ. ಅಂದ್ರೆ ಈ ಒಂದು ಪ್ರಸಂಗದ ಮೇಲೆ ಹೇಳಲಿಲ್ಲ ಅಂದ್ರೆ ಮುಂದವು ಹೇಳಕ್ ಅವಕಾಶ ಇರ್ತದೋ ಇರಂಗಿಲ್ಲೋ. ಅದಕ್ಕೆ ನಾವೇನ್ ಮಾಡ್ಬೇಕು, ಯಾವಾಗ ಇರ್ತದೋ ಅವಾಗೆ ಅದನ್ನೇ ಹೇಳಿ ಕಡಿಗಾಗಬೇಕು. 5:17.
ಇದು ಆದ ಹುಡುಕ್ಲಕ್ ಟೈಮ್ ಹಿಡಿಲಕತ್ತದ. ಸ್ವಲ್ಪ ಆಮೇಲೆ ಹುಡುಕಿ ಹೇಳ್ತೇನೆ. 28 ಶಿವಾಗಮಗಳ ಹೆಸರುಗಳು ಅದಾವಿಲ್ಲ ಲೀಸ್ಟ್ ನಿಮ್ಮ ಹತ್ರ? ಅದೇ ಗ್ರಂಥದಾಗ ಅದೇ ನೋಡ್ಲಕತ್ತೀನಿ. ಇಲ್ಲೆಲ್ಲ ಮ್ಯಾಲ ಸಿಕ್ಕರೆ ಹೇಳ್ಬೇಕಂತ. ಹಾ, ಸಿಕ್ಕತ್. 22 ಪೇಜ್ ನಂಬರ್ 22 ಬರ್ಕೋರಿ. ಕಾಶಿ ಜಗದ್ಗುರುಗಳ ಬುಕ್ ಅದ, ಪ್ರವಚನ ಪ್ರಭೆ, ಅದ್ರೊಳಗೆ ಅದ ನೋಡ್ರಿ. ಪೇಜ್ 22, 28 ಶಿವಾಗಮಗಳು. ಇದು ಮೇಲೆ ನೋಡಿದಂಗಾಗ್ಯದ, ಹುಡುಕಿದ್ರೆ ಸಿಗಲ್ದು. ಅದಕ್ಕ ಒಂದನೇದ್ದು ಕಾಮಿಕಾಗಮ, ಎರಡನೇದ್ದು ಯೋಗಜ ಆಗಮ, ಮೂರನೇದ್ದು ಚಿಂತ್ಯ ಆಗಮ, ನಾಲ್ಕನೇದ್ದು ಕಾರಣ ಆಗಮ, ಐದನೇದ್ದು ಅಜಿತ ಆಗಮ. ಯಾರು ಮ್ಯೂಟ್ ಚಾಲು ಮಾಡ್ಕೊಂಡ್ರಿ? ಮ್ಯೂಟ್ ಬಂದ್ ಮಾಡ್ಕೊಡ್ರಿ. ಅಜಿತ ಆಗಮ. ಆರನೇದ್ದು ದೀಪ್ತ ಆಗಮ. ಏಳನೇದ್ದು ಸೂಕ್ಷ್ಮ ಆಗಮ. ಎಂಟನೇದ್ದು ಸಹಸ್ರ ಆಗಮ. ಒಂಬತ್ತನೇದ್ದು ಅಂಶುಮಾನ್ ಆಗಮ. ಹತ್ತನೇದ್ದು ಸುಪ್ರಭೇದ ಆಗಮ. ನಿನ್ನೆ ಹೇಳಿವಲ್ಲ, ಸುಪ್ರಭೇದ ಆಗಮ ಇಂಪಾರ್ಟೆಂಟ್ ಅದ ಇದ್ರೆ. 11ನೇದ್ದು ವಿಜಯ ಆಗಮ. 12ನೇದ್ದು ನಿಶ್ವಾಸ ಆಗಮ. 13ನೇದ್ದು ಸ್ವಯಂಭುವ ಆಗಮ. 14ನೇದ್ದು ಅನಿಲ ಆಗಮ. 15ನೇದ್ದು ವೀರ ಆಗಮ. 16ನೇದ್ದು ರೌರವ ಆಗಮ. 17ನೇದ್ದು ಮುಕುಟ ಆಗಮ. 18ನೇದ್ದು ವಿಮಲ ಆಗಮ. 19ನೇದ್ದು ಚಂದ್ರ ಜ್ಞಾನ ಆಗಮ. 20ನೇದ್ದು ಬಿಂಬಾಗಮ. 21 ಪ್ರೋದ್ಗೀತ ಆಗಮ. 22 ಲಲಿತಾಗಮ. 23 ಸಿದ್ಧಾಗಮ. 24 ಸಂತಾನ ಆಗಮ. 25 ಸರ್ವೋಕ್ತ ಆಗಮ. 26 ಪಾರಮೇಶ್ವರ ಆಗಮ. 27 ಕಿರಣಾಗಮ. 28 ವಾತುಲಾಗಮ. ಹಿಂಗದವು. ಒಟ್ಟ ಇಲ್ಲೊಂದು 2 ಆಗಮಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅನಾದಿ ನಿನ್ನೆ ಹೇಳಿದ್ರಾಗ ಕಿರಣಾಗಮದೊಳಗ 10 ಪ್ರಭೇದಗಳು ಹೇಳ್ಯಾರ. ಇದ್ರ ಕಿರಣಾಗಮ ಅಂದ್ರೆ ಎಷ್ಟನೇದ್ದದ ಅಂತಂದ್ರೆ 27ನೇದು ಕಿರಣಾಗಮ. ಕಿರಣಾಗಮದಾಗ 10 ಪ್ರಭೇದಗಳು ಹೇಳ್ಯಾರ. ಮತ್ತೆ ಇನ್ನ ಒಂದ್ ಕಡೆ ಆಗಮಗಳ ಹೆಸರುಗಳು ತಗೊಂಡಾರ ಇಲ್ಲಿ. ಇಲ್ಲ ಕಾರಣಿಕ, ಕಾಪಾಲಿಕ, ಸುಪ್ರಭೇದ ಆಗಮ ಮತ್ತೆ ಕಿರಣಾಗಮಗಳ ಹೆಸರುಗಳು ತಗೊಂಡಾರ ಅವರು. ಓಕೆ, ಇರ್ಲಿ. ಒಟ್ಟು 28 ಶಿವಾಗಮಗಳ ಹೆಸರುಗಳನ್ನ ಹೇಳಿವಿ. ಆ 28 ಶಿವಾಗಮಗಳು ಕಾಮಿಕಾದಿ ವಾತ್ಸಲ್ಯಾಂತ್ಯ, ರೆಫರ್ ಪೇಜ್ 22, ಪ್ರವಚನ ಪ್ರಭೆ ಅಂತ ಹಿಂಗೆ ಬರ್ಕೊಂಡ್ಬಿಟ್ರೆ ಸಿಕ್ಬಿಡ್ತವೆ. ನೆಕ್ಸ್ಟ್
ಕಾಮಿಕ ಮೊದಲು ಮಾಡಿಕೊಂಡು ವಾತುಲ ಕೊನೆಯ ಆಗಮ. ಈ ಆಗಮ 28 ಆಗಮಗಳು. ಈ 28 ಆಗಮಗಳು ಎಲ್ಲಿದ್ ಬಂದು ಯಾರು ಹೇಳಿದ್ರು ಅಂತಂದ್ರೆ ಶಿವ ಪರಮಾತ್ಮನೇ ಬೋಧಿಸಿದ ಎಂದು ಹೇಳಲಾಗಿದೆ. ಪರಮಾತ್ಮನೇ ಇದನ್ನು ಹೇಳ್ಯಾರ. ಆದುದರಿಂದ ಪರಮಾತ್ಮನ ಉಪದೇಶ ಪರಮಾತ್ಮನಷ್ಟೇ ಪವಿತ್ರ. 28 ಆಗಮಗಳು ಪರಮಾತ್ಮನ ಉಪದೇಶ ಮಾಡಿದರಿಂದ ಪರಮಾತ್ಮನಷ್ಟೇ ಪವಿತ್ರ ಅದಾವ. ಅವುಗಳಲ್ಲಿರುವ ಆತ್ಮಜ್ಞಾನವು ಸಾಧಕರ ಮನಸ್ಸನ್ನು ಪರಿಮಳಗೊಳಿಸಿ ಅಮೃತ ಶಾಂತಿಯನ್ನು ಕರುಣಿಸುತ್ತದೆ. ನೋಡ್ರಿ, ಈ ಆಗಮಗಳು ಮಾಡೋ ಕೆಲಸ ಶಾಂತಿ ಕೊಡ್ತದ. ಅಮೃತವಾದಂಥದ್ದು. ಮೃತ ಆಗಂತ ಶಾಂತಿ ಅಲ್ಲ, ಅಮೃತ ಆಗಂತ ಶಾಂತಿಯನ್ನು ಕರುಣಿಸ್ತದೆ ಮತ್ತು ಆತ್ಮಜ್ಞಾನ ಕೊಡ್ತದೆ. ಆಗಮ ಸಮುದಾಯಕ್ಕೆ ಸಿದ್ಧಾಂತ ಎಂಬ ಅಭಿಧಾನವಿದೆ. ಈ 28 ಆಗಮಗಳ ಒಂದು ಸಮುದಾಯಕ್ಕೆ ಸಿದ್ಧಾಂತ ಅಂತಾರೆ. 4 ವೇದಗಳ ಸಮುದಾಯಕ್ಕೆ ಏನಂತಾರೆ? ವೇದಾಂತ. ವೇದಗಳ ಸಮುದಾಯಕ್ಕೆ ವೇದಾಂತ, ಆಗಮಗಳ ಸಮುದಾಯಕ್ಕೆ ಸಿದ್ಧಾಂತ ಎಂಬ ಭಿನ್ನ ಅಭಿಧಾನವಿದೆ. ಈ ಸಿದ್ಧಾಂತಗಳ ಉತ್ತರ ಭಾಗದಲ್ಲಿ ಅಂದರೆ ವಿಮಲ ಜ್ಞಾನ ಪ್ರತಿಪಾದಕವಾದ ಆಗಮಾಂತ್ಯ. ವಿಮಲ ಜ್ಞಾನ ಪ್ರತಿಪಾದಕವಾದ ಆಗಮ. ವಿಮಲ ಅಂತಂದ್ರ ಶುದ್ಧ ಬ್ರಹ್ಮಜ್ಞಾನ, ಹೌದಲ್ರಿ? ವಿಮಲ ಜ್ಞಾನ ಪ್ರತಿಪಾದಕ ಅಂದ್ರೆ ಶುದ್ಧ ಬ್ರಹ್ಮಜ್ಞಾನ, ಹೌದಾ ಅಲ್ಲ? ಏನ್ ಬೇರೆನಾ? ವಿಮಲ ಜ್ಞಾನ ಪ್ರತಿಪಾದಕ ಅಂದ್ರೆ ಏನ್ರಿ? ವಿಮಲ ಅಂದ್ರೆ ಶುದ್ಧ, ಜ್ಞಾನ ಪ್ರತಿಪಾದಕ. ಶುದ್ಧ ಬ್ರಹ್ಮಜ್ಞಾನ ಪ್ರತಿಪಾದಕವಾದ ಆಗಮಾಂತ್ಯ. ಆಗಮಗಳ ಅಂತ್ಯ ಭಾಗದಲ್ಲಿ ವೀರಶೈವ ಈ ನಾಮದಿಂದ ಏನ್ರಿ? ಆಗಮಗಳ ಅಂತ್ಯ ಭಾಗದಲ್ಲಿ ವೀರಶೈವ ಈ ನಾಮದಿಂದ ಪ್ರಸಿದ್ಧವಾದ ಸುಂದರ ಮತವು ವಿವೇಚಿಸಲ್ಪಟ್ಟಿದೆ. ನೋಡ್ರಿ, ಈ ಧರ್ಮ, ಈ ಹೆಸರು ವೀರಶೈವ ಅನ್ನುವ ಶಬ್ದ ಆಗಮಗಳ ಅಂತ್ಯಭಾಗದಲ್ಲಿ ಸಿದ್ಧಾಂತಗಳಲ್ಲಿ ಈ ಶಬ್ದವನ್ನ ಅಲ್ಲಿ ಹೇಳಲಾಗಿದೆ. ಈ ಮತವನ್ನ, ವೀರಶೈವ ಮತವನ್ನ. ಇಲ್ಲಿ ಮತ ಪದವು ಪಂಥ ಅಥವಾ ಜಾತಿ ದರ್ಶಕವಲ್ಲ. ಇಲ್ಲಿರುವ ಮತ ಪದ ಏನದ ಪಂಥ ಅಥವಾ ಜಾತಿ ದರ್ಶಕ ಅಲ್ಲ. ಅದೊಂದು ಅನುಭವ ಸಮ್ಮತವಾದ ಪ್ರಬುದ್ಧ ವಿಚಾರ ಸರಣಿ. ಪರಂ ವೀರಶೈವ ಮತಂ. ಈಗ ಒಂದು ಜಾತಿ ಗುರುಗಳು, ಒಂದು ಧರ್ಮದ ಗುರುಗಳು ಹಿಂಗೆ ಯಾರೇ ಹೇಳಿದ್ದಲ್ಲದು. ಅನುಭವ ಸಮ್ಮತ, ಎಕ್ಸ್ಪೀರಿಯನ್ಸ್ ಆಗಿದ್ದದ, ಅನುಭವಿಸಿದವರು ಅದರ. ಇದನ್ನ ಅನುಭವ ಸಮ್ಮತವಾದದ್ದದ. ಇದು ಜಾತಿ ದರ್ಶಕ ಅಲ್ಲ, ಪಂಥ ದರ್ಶಕ ಅಲ್ಲ. ಇದು ಅನುಭವ ಸಮ್ಮತವಾದ ಪ್ರಬುದ್ಧ ವಿಚಾರ ಸರಣಿ. ಅವರು ಏನ್ ಹೇಳರಲ್ಲಿ? ಪರಂ ವೀರಶೈವ ಮತಂ ಅಂತ. ಪರಂ ಅಂತಂದ್ರೆ ಏನ್ರಿ? ಶ್ರೇಷ್ಠವಾದಂಥದ್ದು, ಉತ್ಕೃಷ್ಟವಾದಂಥದ್ದು. ಪರಂ ವೀರಶೈವ ಮತಂ. ಈ ಸಮುದಾಯದ ಸರಿಯಾದ ಅರ್ಥ ಏನದ? ವೀರ ವಿಚಾರ ಪ್ರಣಾಳಿ ಅಥವಾ ಪ್ರೌಢ ಅನುಭವ ಪ್ರಣಾಳಿ. ಈ ಒಂದು ಪರಂ ವೀರಶೈವ ಮತಂ ಅಂತಂದ್ರೆ ಏನಪ್ಪ ಅಂದ್ರೆ ವೀರ ವಿಚಾರ ಪ್ರಣಾಳಿ ಅಂದ್ರೆ ವಿಚಾರಗಳದ್ದು ಒಂದು ಗುಂಪು, ಪ್ರಣಾಳಿಕೆ ಅಥವಾ
ಪ್ರೌಢ ಅನುಭವ ಪ್ರಣಾಳಿ ಅಂತಂದ್ರೆ ಏನಪ್ಪ ಅಂತಂದ್ರ ಅತ್ಯಂತ ಶ್ರೇಷ್ಠವಾದ ಅನುಭವ ಹೊಂದಿದ್ದು ಅತ್ಯಂತ ಶ್ರೇಷ್ಠವಾದ ವಿಚಾರಗಳನ್ನು ಹೊಂದಿದಂತ ಒಂದು ಇದು ವೀರಶೈವ ಮತ. ಬೇರೆ ಯಾರೇ ಬರ್ದಿದ್ರಂತಂದ್ರ ನಾವು ಅಷ್ಟು ಸರಳವಾಗಿ ಪರಿಗಣಿಸ್ತಾ ಇದ್ದಿದ್ದಿಲ್ಲ. ಈಗ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮೀಜಿ ಅವರ ಗುರುಗಳು, ಅವರು ಬರೆದದ್ದಿದು, ಅವರೇ ಪರಿಗಣಿಸ್ಯಾರ ನೋಡ್ರಿ ಇದನ್ನು. ಅಂಥದ್ದು ಈ ಗ್ರಂಥ ಯಾರು ಹಿಡಿಲಕ್ ತಯಾರಿಲ್ಲ, ಓದ್ಲಕ್ ತಯಾರಿಲ್ಲ. ಇದು ಓದಿದ್ರಂತಂದ್ರ ಆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಮೂಗು ಮುರಿಯವರಿಗೆಲ್ಲ ಉತ್ತರ ಕೊಡ್ತದ ಇಲ್ಲ ಇದು ಈಗ. ಕರೆಕ್ಟ್ ಆನ್ಸರ್ ಕೊಡ್ತದೆ ಇದು. ಯಾರು ಚೌಗುಲ ಬಸವರಾಜ ಅದೇನು ಸುಡುಗಾಡು ಸಿದ್ಧಾಂತ ಶಿಖಾಮಣಿ ಹಿಡ್ಕೊಂಡು ಕೂತಿರಿ ಅಂತಂದ್ಮೇಲ ಮತ್ತೆ ಈ ಬುಕ್ ಇಡ್ಬೇಕು ಅವ್ರ ಮುಖಕ್ಕೆ ಬಂದಿತ್ತು, ನೋಡಪ್ಪ ಏನವ ಅಂತ. ವೇದಾಂತ ಓದ್ತಾರ ತಾವು. ಆ ವೇದಾಂತ ಕೇಸರಿ ಅನ್ನಂತ ಮಲ್ಲಿಕಾರ್ಜುನ ಶಾಸ್ತ್ರಿಗಳ ಬಗ್ಗೆ ಗೌರವ ಇತ್ತು ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಆ ರೀತಿ ಮಾತಾಡಂಗಿಲ್ಲ. ಇದು ಗೊತ್ತಿಲ್ಲ ಅವರಿಗೆ. ಆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿನೇ ಇಲ್ಲ ಅಂತಂದ್ರ ಮುಂದೆ ಮಾತಾಡ್ಲಿಕ್ಕಿಲ್ಲ, ಫೋನ್ ಕಟ್ ಮಾಡಿಬಿಟ್ರು. ಈ ಗ್ರಂಥ ಸಿದ್ದೇಶ್ವರ ಸ್ವಾಮಿಗಳು ಒಂದು ಕೃತಿಯನ್ನ ಬರೆದಾರ ಎಷ್ಟೋ ಜನಕ್ಕೆ ಗೊತ್ತ ಸಹಿತ ಇಲ್ರಿ. ಇದು ಪ್ರಕಾಶ ಮಾಡ್ಬೇಕು. ಅವ್ರು ಆಶ್ರಮದವರು ಈ ಕೆಲಸ ಮಾಡ್ಬೇಕು. ವೀರಶೈವ ಪದ್ಧತಿ ಏನದಲ್ಲ ಈ ಇಲ್ಲಂತಂದ್ರೆ ಈ ವೀರಶೈವ ಮಠಾಧೀಶರು ಇವರು ತಾವೇ ಬರ್ಕೊಂಡದ್ದು. ಕಾಶಿ ಜಗದ್ಗುರುಗಳು ಬರ್ದದ್ದೇನದ ಆ ಮಠದ ಪರಂಪರೆ ಅವರು ತಾವೇ ಬರ್ಕೊಂಡದ್ದು ಅನ್ನಂಗೆ ಅನಿಸ್ತದ. ಆದ್ರ ಇವ್ರು ಏನದಾರ ಸ್ವತಂತ್ರ ಜ್ಯೋತಿ ಸಿದ್ದೇಶ್ವರ ಸ್ವಾಮಿಗಳು. ಇವರು ಆ ಪರಂಪರೆಗೆ ಡೊಗ್ಗಿದವ್ರು ಅಲ್ಲಿ ಇವರು. ಅವ್ರ ಮಲ್ಲಿಕಾರ್ಜುನ ಸ್ವಾಮಿಗಳು ಆ ಪರಂಪರೆಗೆ ಕಟ್ಟಿ ಬಿದ್ದವರಲ್ಲ. ಈಗ ಕಾಶಿ ಜಗದ್ಗುರುಗಳು ಮತ್ತೆ ಇವ್ರ್ಯಾರು ಜಮಖಂಡಿ ಸಹಜಾನಂದ ಸರಿಗಳು, ಅವರಿಬ್ರು ಕ್ಲಾಸ್ಮೇಟ್ಗಳು. ಇಬ್ರು ಕೂಡ ವೇದಾಂತ ಕಲ್ತಾರ. ಮೊದಲ ಇಬ್ರು ವೇದಾಂತ ಪಂಡಿತರೇ. ಕಾಶಿಯವರು ವೇದಾಂತ ಪಂಡಿತರೇ, ಇವರು ವೇದಾಂತ ಪಂಡಿತರೇ. ಯಾವಾಗ ಇವರು ಕಾಶಿಯವರು ಕಾಶಿ ಪೀಠಕ್ಕೆ ಕಟ್ಟಿ ಬಿದ್ರಲ್ಲ, ಗುರುಗಳಾಗ್ಬಿಟ್ರಲ್ಲ, ಅವಾಗ ಅವ್ರು ಏನಾಗ್ಬಿಟ್ರು, ಸಿದ್ಧಾಂತಕ್ಕೆ ಬಂದ್ಬಿಟ್ರು. ಮೊದಲು ಇವರೆಲ್ಲ ವೇದಾಂತ ಹೇಳಿದವ್ರೆ. ಅವರು ಆ ಪೀಠಕ್ಕೆ ಸ್ವಾಮೀಜಿ ಆದ್ಮೇಲೆ ಚೇಂಜ್ ಆಗಿಬಿಟ್ರು ನೋಡಪ್ಪ ಅಂತಾರ ಅವ್ರು. ಈಗನು ಸಹಜಾನಂದ ಸ್ವಾಮಿಗಳು ಮತ್ತೆ ನಮ್ಮ ಜಾಲಹಳ್ಳಿ ಜಯಶಾಂತೇಶ್ವರ ಗುರುಗಳು, ಕಾಶಿ ಜಗದ್ಗುರುಗಳು ಇಬ್ರು ಕ್ಲಾಸ್ಮೇಟ್ಗಳೇ. ಅವ್ರ ಕ್ಲಾಸ್ಮೇಟ್ಸೆ. ಕಾಶಿ ಒಳಗೆ ಎಲ್ಲರೂ ಕೂಡಿ ಓದಿದವ್ರೆ, ಎಲ್ಲ ವೇದಾಂತ ಸಿದ್ಧಾಂತಿಗಳವರೆಲ್ಲ. ಹಿಂಗದ. ಅದಕ್ಕೆ ಪ್ರೌಢ ಅನುಭವ ಪ್ರಣಾಳಿ ಅಥವಾ ವೀರ ವಿಚಾರ ಪ್ರಣಾಳಿ ಅಥವಾ ಪರಾಂ ವೀರಶೈವ ಮತಂ ಅಂತ ಹೇಳಿ ಮುಂದ 17ನೇ ಶ್ಲೋಕಕ್ಕೆ ಹೋಗ್ಯಾರ. ವಿದ್ಯಾಯ ಶಿವರೂಪಾಯಾಂ ವಿಶೇಷಾದ್ರಮಣಂ ಯತಃ ವಿದ್ಯಾಯ ಶಿವರೂಪಾಯಾಂ ವಿಶೇಷಾದ್ರಮಣಂ ಯತಃ ತಸ್ಮಾದೇತೆ ಮಹಾಭಾಗೇ ವೀರಶೈವ ಇತಿ ಸ್ಮೃತಃ. ಒಟ್ಟ ಇಲ್ಲಿ ವೀರಶೈವ ಎನ್ನುವ ಶಬ್ದ, ಆ ಶಬ್ದವನ್ನು ಉದ್ಧಾರ ಮಾಡ್ಯಾರ ನೋಡ್ರಿ, ಉದ್ಧರಿಸ್ಯಾರ. ಈ ವೀರಶೈವ ಅನ್ನೋ ಶಬ್ದದ ಅರ್ಥ ಕೊಡ್ಲಕತ್ತಾರ ಈಗ ಅವರು. ವೀರಶೈವ ಅಂತ ಎದಕ್ಕಂತಾರ ಅಂತ 17ನೇ ಶ್ಲೋಕ ಏನಂತ?
ಮತ್ತಿನ್ನ ಒಂದು 15ನೇ ಶ್ಲೋಕ ನೋದ ವಿ ಶಬ್ದೇ ನೋಚ್ಯತೆ ವಿದ್ಯಾ. ವೀರಶೈವ ಅಂತಂದ್ರೆ ಏನು ಅಂತಂದ್ರೆ ವಿ ಅಂತಂದ್ರ ಅದರ ಅರ್ಥ ವಿದ್ಯಾ. ಎದ್ರ ವಿದ್ಯಾ? ಜೀವ ಶಿವೈಕ್ಯ ಬೋಧಿಕ. ಜೀವ ಬ್ರಹ್ಮರ ಏಕತ್ವದ ಬಗ್ಗೆ ಹೇಳ್ತವ. ತಸ್ಯಾಂ ರಮಂತೆ ಯೇ ಶೈವ ವೀರಶೈವಾಸ್ತು ತೇ ಮತಃ. ಈ ಒಂದು ಜೀವ ಶಿವೈಕ್ಯ ಬೋಧನೆಯ ವಿದ್ಯೆಯಲ್ಲಿಯೇ ರಮಿಸಿದವನು ಅಂತಂದ್ರೆ ಅಹಂ ಬ್ರಹ್ಮಾಸ್ಮಿ, ಜೀವ ಬ್ರಹ್ಮ ಒಂದೇ ಅನ್ನಂತ ವಿದ್ಯೆ ಜ್ಞಾನದ ಅದರೊಳಗೆಯೇ ಯಾರು ರಮಿಸಿರ್ತಾರ ಅವನಿಗೆ ವೀರಶೈವ ಅಂತಾರ. ಜೀವ ಶಿವನಾಗುವುದು ಅದರೊಳಗೆ ರಮಿಸಿರೋದಂತಂದ್ರೇನು? ಜೀವ ನಾನು ಜೀವನಲ್ಲ, ನಾನು ಶಿವ ಅಂತೇಳಿ ನಿಶ್ಚಯ ಜ್ಞಾನ ಆದ್ಮೇಲೆ ಒಂದು ಸಾರಿ ಜೀವ ಆಗೋದು, ಒಂದು ಸಾರಿ ಶಿವ ಆಗೋದು. ಹಂಗಲ್ಲ. ವೀರಶೈವ ಅಂತಂದ್ರ ಶಿವ ಅಂತೇಳಿ ದೃಢ ನಿರ್ಧಾರ ಮಾಡಿದವನಿಗೆ ವೀರಶೈವ ಅಂತಾರ. ವೀರಶೈವ ಪದದ ಅರ್ಥ ಎಷ್ಟು ಉನ್ನತವಾದ ಅರ್ಥ ಅದ. ನಿಶ್ಚಯ ಜ್ಞಾನ ಇರ್ಬೇಕು ಅವನಿಗೆ. ಜೀವ ಭಾವ ಕಳ್ಕೊಂಡು ಬರೇ ನಾನು ಬ್ರಹ್ಮ ನಾನು ಶಿವ ಅನ್ನಂತ ಭಾವನೆಯಲ್ಲಿ ರಮಂತೆ ಅಂತಾರ. ಅದರೊಳಗೆ ರಮಿಸಿದವನಿಗೆ ವೀರಶೈವ ವೀರಶೈವ ಅಂತಾರ. ಅದಕ್ಕ ಇಲ್ಲಿ ಮುಂದದ್ದು ಇದ್ರದ್ದು ಅರ್ಥ ಹೇಳ್ತಾರ. ಈ 2 ಮಂತ್ರಗಳಲ್ಲಿ ವೀರಶೈವ ಪದ ಪ್ರಯೋಗದ ವಿವರಣೆ ಇದೆ. ವಿ ಅಂತಂದ್ರೆ ವಿದ್ಯೆ, ಜೀವ ಶಿವೈಕ್ಯ ಪ್ರಬೋಧಿಕಾ ವಿದ್ಯೆ. ಸಂಸಾರ ಬಲೆಯ ಕಟ್ಟುಗಳನ್ನು ಬಿಡಿಸಿ ಭಕ್ತಿ ಜ್ಞಾನವೆಂಬ ಪಕ್ಕಗಳ ಹರಡಿ ಅರಿವಿನ ಅಂಬರಕ್ಕೇರಿ ಆ ಅನಂತ ಶಿವನಲ್ಲಿ ಒಂದುಗೂಡುವುದೇ ಜೀವ ಶಿವೈಕ್ಯ. ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಅಂತ ಹೆಂಗ್ ಹೇಳ್ತೀವಿ, ಹಾಂಗ ಇಲ್ಲಿ ಸ್ವಚ್ಛ ಭಾಷೆ ಒಳಗೆ ಹೇಳಕತ್ತಾರ. ಏನಂತ? ಸಂಸಾರ ಬಲೆಯ ಕಟ್ಟುಗಳನ್ನು ಬಿಡಿಸಿ ಭಕ್ತಿ ಜ್ಞಾನವೆಂಬ ಪಕ್ಕಗಳನ್ನು ಹರಡಿ, ಅಂದ್ರೆ ರೆಕ್ಕೆಗಳ ಹರಡಿ ಅರಿವಿನ ಅಂಬರಕ್ಕೇರಿ ಆಕಾಶದಲ್ಲಿ ಹಾರುವಂತ ಆ ಅನಂತ ಶಿವನಲ್ಲಿ ಒಂದುಗೂಡುವುದೇ ಜೀವ ಶಿವೈಕ್ಯ. ಚಂದದನ್ರಿ. ಭಕ್ತಿ ಮತ್ತು ಜ್ಞಾನ ಎಂಬುವ 2 ರೆಕ್ಕೆಗಳನ್ನು ಹಚ್ಚಿಕೊಂಡು ಅರಿವಿನ ಅಂಬರದಲ್ಲಿ ಹಾರದು. ಆ ಸಂಸಾರ ಬಲೆಯ ಕಟ್ಟುಗಳು, ಒಂದು ಪಕ್ಷಿ ಆ ಬಲೆಯೊಳಗೆ ಸಿಕ್ಕೊಂಡ್ಬಿದ್ದದ. ಎದರ ಬಲೆಯೊಳಗ? ಸಂಸಾರ ಬಲೆಯೊಳಗ. ಆ ಸಂಸಾರ ಬಲೆಯ ಕಟ್ಟುಗಳನ್ನ ಬಿಡಿಸಿಕೊಳ್ಳಕ ಈ ಸಿದ್ಧಾಂತ ಶಿಖಾಮಣಿ ಮಾರ್ಗದರ್ಶನ ಮಾಡ್ತದ. ಮತ್ತೇನ್ ಮಾಡ್ತದ? ಭಕ್ತಿ ಮತ್ತು ಜ್ಞಾನ ಎಂಬುವ 2 ರೆಕ್ಕೆಗಳನ್ನ ಕೊಡ್ತದ. ಆ 2 ರೆಕ್ಕೆಗಳನ್ನ ಹರಡಿ ಏನ್ ಮಾಡ್ತದ? ಅರಿವಿನ ಅಂಬರಕ್ಕೆ, ಆ ಅನಂತ ಶಿವನಲ್ಲಿ ಅರಿವಿನ ಅಂಬರಕ್ಕೆ ಏರಿ ಆ ಅನಂತ ಶಿವನಲ್ಲಿ ಒಂದುಗೂಡುವುದೇ ಶಿವ ಜೀವೈಕ್ಯ ಅಥವಾ ಅಂಗ ಲಿಂಗ ಸಾಮರಸ್ಯ. ಏನು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕಲ್ಲ ಇದು. ಸಂಸಾರ ಬಲೆಯ ಕಟ್ಟುಗಳನ್ನ ಬಿಡಿಸ್ಕೋಬೇಕು. ಸುಮ್ನೆ ಉದ್ದಕ್ಕೆ ಓದ್ಕೋತಾದ್ರೆ ಹೆಂಗ? ರೆಕ್ಕೆಗಳನ್ನ ಹರಡಿ ಅಂಬರಕ್ಕೆ ಸೇರಿ ಅನಂತ ಶಿವನಲ್ಲಿ ಒಂದುಗೂಡುವುದೇ ಶಿವ ಜೀವೈಕ್ಯ. ಏನು ವಾಕ್ಯ ನೋಡ್ರಿ ಅದು. ಅನಂತ ಶಿವನಲ್ಲೇ ಐಕ್ಯವಾದ ಅಂಗ ಲಿಂಗ ಸಾಮರಸ್ಯ ಅಂದ್ರು ಒಂದೇ, ಶಿವ ಜೀವೈಕ್ಯ ಅಂದ್ರು ಒಂದೇ. ಈ ಸಮರತಿ ಸುಲಭವಾದುದಲ್ಲ. ಸಂಸಾರ ಆ ಪಕ್ಷಿ, ಜೀವ ಎನ್ನುವ ಪಕ್ಷಿ ಸಂಸಾರ ಬಲೆಯಿಂದ ಬಿಡಿಸ್ಕೋಬೇಕು. ಅದು ಏನದ? ಆ ಬಲೆಯೊಳಗೆ ಒಂದಾಗುನ ಒಂದು ಪ್ರಾಜೆಕ್ಟ್ಗಳು ಇಟ್ಕೋತ ಹೋಗ್ತದದು. ಶಾಲಿ ಕಲಿತದ, ಮುಂದೆ ನೌಕರಿ ಮಾಡ್ತದ, ರೊಕ್ಕ ಗಳಿಸ್ತದ, ಆಸ್ತಿ ಮಾಡ್ತದ, ಮದುವೆ ಮಾಡ್ಕೊತದ, ಮಕ್ಕಳು ಅಡಿತದ, ಎಲ್ಲ ಮಾಡ್ಕೊಂಡು ಮುಂದೆ ಮೊಮ್ಮಕ್ಕಳು ಅಡಿತದ. ಆಯ್ತು, ಮಕ್ಕಳ ಮುಗಿದ್ಮೇಲೆ ನೆಕ್ಸ್ಟ್ ಸಂಸಾರ ಬಲಿ, ಮೊಮ್ಮಕ್ಕಳ ಸಂಸಾರ ಬಲಿಯಾಗಿ ಬಿದ್ಬಿಡ್ತದೆ.
ಹೀಗಾಗಿ ಈ ಬಲೆಯಿಂದ ಏನಾಗಬೇಕು? ನಿರ್ಮೋಹಿಗಳಾಗಿ ಭಕ್ತಿ ಮತ್ತು ಜ್ಞಾನ, ಪರಮಾತ್ಮನ ಬಗ್ಗೆ ಭಕ್ತಿ ಮತ್ತು ಜ್ಞಾನ, ಪರಮಾತ್ಮನ ಬಗ್ಗೆ ಪ್ರೀತಿ, ಪರಮಾತ್ಮನ ಇರುವಿನ ಬಗ್ಗೆ ಜ್ಞಾನ, ಹೆಂಗದನ ಪರಮಾತ್ಮ ಅಂತೇಳಿ ಅರ್ಥ ಮಾಡಿಕೊಂಡು ಆ ರೆಕ್ಕೆಗಳಿಂದ ಅರಿವಿನ ಅಂಬರಕ್ಕೆ ಏರುವುದು. ಅರಿವಿನ ಅಂಬರ ಅಂದ್ರೆ ಆತ್ಮಜ್ಞಾನದ ಅಂಬರಕ್ಕೆ ಏರಿ ಆ ಪರಶಿವನಲ್ಲಿ ಒಂದಾಗದು. ಅದೇ ಜೀವಕ್ಕೆ ಅಥವಾ ಅಂಗಲಿಂಗ ಸಾಮರಸ್ಯ. ಈ ಸಮರತಿ ಸುಲಭವಾದುದು ಅಲ್ಲ. ಅಷ್ಟು ಸರಳವಾಗಿ ಇವೆಲ್ಲ ಮಾಡ್ಲಿಕ್ಕಾಗಲ್ಲ. ಪರಿಶ್ರಮ ಅಗತ್ಯ. ಏನ್ ಪರಿಶ್ರಮ ಪಡ್ಬೇಕಪ್ಪ ಅಂದ್ರೆ ವಿರಕ್ತಿ. ವಿರಕ್ತಿ ಅಂತಂದ್ರೆ ಈ ಒಂದು ಸಂಸಾರ ಬಲೆಯ ಬಂಧನದಿಂದ ವಿರಕ್ತನಾಗೋದು. ಗುರು ಸಾನ್ನಿಧ್ಯ ಹಾಗೂ ಮನಃಶುದ್ಧಿ ಹೊಂದಿದ ಸಾಧಕನು ಪೂಜ್ಯ ಗುರುಗಳ ಕೃಪಾ ಛತ್ರದಲ್ಲಿ ತತ್ತ್ವಮಸಿ ಎಂಬ ಪರಮೋಪದೇಶ ಪಡೆಯಬೇಕು. ಮತ್ತಲ್ಲಿಗೆ ಬಂದ್ರೆ ತತ್ವಮಸಿಗೆ ಆ ಉಪದೇಶದ ಗತಿ ಹಿಡಿದು ಪ್ರಾಕೃತ ಭಾವನೆಗಳನ್ನ ಚೆಲ್ಲಿ ವಿಶ್ವಾತ್ಮನೊಂದಿಗೆ ಬೆರೆಯಬೇಕು. ಪ್ರಾಕೃತ ಭಾವನೆಗಳೇನೇನದವ್ರಿ? ಈ ದೇಹನೇ ನಾನು ಎನ್ನುವ ಅಜ್ಞಾನ, ಹುಟ್ಟುವವನು ನಾನು, ಸಾಯುವವನು ನಾನು, ಮತ್ತೇನೇನು ಆಗ್ತದಲ್ಲ ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆ, ಮತ್ತೆ ಅಹಂಕಾರಕ್ಕ ಏನೇನಾರ ಆಗ್ತದ ಅದೆಲ್ಲ ನನಗೆ ಆಗ್ಯದಂತ ತಾಧ್ಯಾತ್ಮತೆ ಹೊಂದುವುದು. ಆ ಅನಾತ್ಮಗಳಲ್ಲಿ ತಾಧ್ಯಾತ್ಮತೆ ಹೊಂದುವುದು, ಹೊಂದಿ ನನಗೆ ಆಗ್ಯದಂತ ತಿಳ್ಕೊಳ್ಳೋದು. ಪಾಪ ಪುಣ್ಯ ಮಾಡೋನು ನಾನೇ ಅಂತ ತಿಳ್ಕೊಳ್ಳೋದು, ಸುಖ ದುಃಖ ಅನುಭವಿಸೋದು ನಾನೇ ಅಂತ ತಿಳ್ಕೊಳ್ಳೋದು. ಈ ತರ ಎಲ್ಲ ಏನದಲ್ಲ, ಇದು ಎಂತದಕ್ಕಂತ ಇದಕ್ಕೆಲ್ಲ ಏನಂತಾರ ಅವರು? ಪ್ರಾಕೃತಿಕ ಭಾವನೆಗಳು ಅಂತಾರೆ. ಹುಟ್ಟವ ನಾನು, ಸಾಯವ ನಾನು, ಬರವ ನಾನು, ಹೋಗವ ನಾನು ಅಂತೇಳಿ ಇವುಗಳನ್ನ ಚೆಲ್ಲಬೇಕಂತಾರ. ಚೆಲ್ಲಿ ವಿಶ್ವಾತ್ಮನೊಂದಿಗೆ ಬೆರೆಯಬೇಕು. ವಿಶ್ವಾತ್ಮ ಹೆಂಗನ? ಹುಟ್ಟವನು ಅಲ್ಲ, ಸಾಯವನು ಅಲ್ಲ, ಬರವನು ಅಲ್ಲ, ಹೋಗವನು ಅಲ್ಲ, ದುಃಖ ಚಿಂತೆ ಭಯ ಇರ್ಲಾರ್ದಂತ ನಿಶ್ಚಿಂತೆ ನಿರ್ಭಯ ಆನಂದ ಪುರುಷ. ಅವನೊಂದಿಗೆ ಬೆರೆಯಬೇಕು. ಆಗ ಒಂದು ದಿವ್ಯ ಅನುಭೂತಿ ಸಾಧಕನ ಅಂತರಂಗದಲ್ಲಿ ಅವತರಿಸುತ್ತದೆ. ಅವನೊಳಗೆ ಬೆರಿಬೇಕು ಅಂತಂದ್ರ ತನ್ನ ಸ್ವರೂಪವನ್ನು ತಾನು ಅರಿತರೆ ಅದರಾಗ ಬೆರೆತಂಗೆ. ತಾನು ಅದೇ ಸ್ವರೂಪ ಅದನವ, ವಿಶ್ವಾತ್ಮನ ಸ್ವರೂಪನೇ ಅವನ. ಆ ಸ್ವರೂಪದ ಬಗ್ಗೆ ಜ್ಞಾನ ಗುರುವಿನ ಬಳಿ ಹೋಗಿ ತಿಳ್ಕೊಂಡ್ರೆ ಒಂದು ದಿವ್ಯ ಅನುಭೂತಿ ಅಂತರಂಗದಲ್ಲಿ ಅವತರಿಸುತ್ತದೆ. ಅದೇ ಶಿವಜೀವೈಕ್ಯ ಪ್ರಬೋಧಿಕಾ ವಿದ್ಯೆ. ವಿ ಶಬ್ದದ ಅರ್ಥ ವ್ಯಾವಹಾರಿಕ ವಿದ್ಯೆಗಿಂತ ಇದು ತೀರ ಭಿನ್ನವಾದ ಮಹಾಪ್ರಜ್ಞೆ. ಆತ್ಮಲಾಭಾನ್ ಪರಂ ನ ವಿದ್ಯತೆ. ಆತ್ಮಲಾಭಕ್ಕಿಂತ ಶ್ರೇಷ್ಠವಾದದ್ದು ಏನೇನೂ ಇಲ್ಲ ಜಗತ್ತಿನೊಳಗೆ. ನೀವು ಏನಾರ ರೊಕ್ಕ ರೂಪಾಯಿ ಗಳಿಸಿ ಏನಾರ ಭಾರಿ ದೊಡ್ಡ ಪ್ರಾಫಿಟ್ ಆಗ್ಯದ ಏನ್ರಿ ತಿಳ್ಕೊಂಡಿದ್ದೀರಿ ಅಂತಂದ್ರ ಅದೆಲ್ಲ ಆತ್ಮ ಲಾಭದ ಮುಂದ ಏನೇನು ಅಲ್ಲ. ಕೋಟಿ ಕೋಟಿ ಗಳಿಸಿ ಇಟ್ಟರು ಸಹಿತ ಆತ್ಮಜ್ಞಾನ ಇಲ್ಲ ಅಂತಂದ್ರ ಕಾನನದ ಬೆಳದಿಂಗಳಂತೆ ಅಂತ ಹೇಳ್ತಾರ. ಅರಣ್ಯದಾಗ ಬಿದ್ದು ಬೆಳದಿಂಗಳು ಏನು ಉಪಯೋಗ ಅದ? ಆತ್ಮಜ್ಞಾನ ಇದ್ದು ಶ್ರೀಮಂತಿಕೆ ಇರ್ಬೇಕು. ಆತ್ಮಜ್ಞಾನ ಇರ್ಲಾರ್ದೆ ಬರೀ ಶ್ರೀಮಂತಿಕೆ ಇತ್ತಂತಂದ್ರ ಡುಪ್ಲಿಕೇಟ್ ನೋಟಿನ ಶ್ರೀಮಂತ ಅಂತಾರ. ದುಃಖನೇ ಸುಖ ಎಂದು ತಿಳಿದಂತ ಅವಿವೇಕಿ ಅಂತಾರ. ಆ ರೀತಿ ಇತ್ತಂದ್ರ ಅದಕ್ಕೆ ಆತ್ಮ ಲಾಭ ಪಡ್ಕೊಂಡವನ್ ಬಲ್ಲಿ ರೊಕ್ಕ ಇಲ್ಲಂದ್ರೂ ಅವ ದೊಡ್ಡ ಶ್ರೀಮಂತನೇ. ಏನೆಲ್ಲ ರೊಕ್ಕ ಇದ್ದು ಆತ್ಮಜ್ಞಾನ ಇರ್ಲಿಲ್ಲ ಅಂದ್ರೆ ಅವ ಬಡವನೇ. ತಿಳಿತ್ರ? ಬೇಕಾದಷ್ಟು ಕೋಟಿ ಕೋಟಿ ಧನ ಸಂಪತ್ತು ಇದ್ದು ಆತ್ಮಜ್ಞಾನ ಇಲ್ಲದಿದ್ದರೆ ಅವ ಬಡವನೇ. ಆತ್ಮಜ್ಞಾನ ಇದ್ದು ಅವನ ಹತ್ರ 1 ರೂಪಾಯಿನೂ ಇರಲಿಲ್ಲ ಅಂದ್ರೂ ಅವನ ಶ್ರೀಮಂತನೇ.
ಅದಕ್ಕೆ ಆತ್ಮಲಾಭಾತ್ ಪರಂ ನ ವಿದ್ಯತೆ. ಆತ್ಮಲಾಭಕ್ಕಿಂತ ಶ್ರೇಷ್ಠವಾದುದು ಏನೇನೂ ಇಲ್ಲ ಎಂದೇ ಇದನ್ನು ಅಂಗವಿಸಿಕೊಂಡು ಮಹಾಪ್ರಜ್ಞೆ ಕೂಡ ಪರಾತ್ಪರ ವಿದ್ಯೆ ಪರಮ ಶ್ರೇಷ್ಠ ಅನುಭವ. ಮಹಾವಿಜ್ಞೆಯ ಕೂಡ ಅಂದ್ರೆ ಮಹಾಪ್ರಜ್ಞೆಯ ಕೂಡ ಅಂದ್ರೆ ಜೊತೆಗೆ, ಆ ಮಹಾಪ್ರಜ್ಞೆಯ ಜೊತೆಗೆ ಪರಮ ಶ್ರೇಷ್ಠ ಅನುಭವ ಪಡ್ಕೋಬೇಕು, ಪರಮ ಶ್ರೇಷ್ಠವಾದ ಅನುಭವ ಪಡ್ಕೋಬೇಕು. ಮಹಾಪ್ರಜ್ಞೆಯ ಜೊತೆಗೆ ಬೆರೆತು ಪರಮ ಶ್ರೇಷ್ಠವಾದ ಅನುಭವ ಪಡ್ಕೋಬೇಕು. ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನತ್ತ ಹರಿಯುವುದು, ಪರಮಾತ್ಮನಲ್ಲಿ ಬೆರೆಯುವುದು, ಬೆರೆತು ಪರಮ ಶ್ರೇಷ್ಠವಾದ ಅನುಭವ ಪಡಿಕೊಳ್ಳೋದು, ಅದು ಆಗ್ಬೇಕು. ಎದೆದರ ಜೊತೆಗೆ ಸೇರಿ ಏನೇನೋ ಅನುಭವ ಪಡ್ಕೊಳಕ್ ಹೋಗ್ತೀವಿ. ಮಹಾಪ್ರಜ್ಞೆ ಪರಾತ್ಪರ ವಿದ್ಯೆಯ ಜೊತೆಗೆ ನಾವು ಏನ್ ಮಾಡ್ಬೇಕು? ಬೆರೆತು ಪರಮ ಶ್ರೇಷ್ಠವಾದ ಅನುಭವ, ಮೋಕ್ಷದ ಅನುಭವ ಪಡ್ಕೋಬೇಕು. ತತ್ವಮಸಿ ಆಂ ಬ್ರಹ್ಮಾಸ್ಮಿ ಸಣ್ಣ ಮಾತೇನೋ. ಇದು ವಿದ್ಯೆ ಅಂತಂದ್ರೆ ಇದು ಜ್ಞಾನ. ರ ಅಂತಂದ್ರೆ ರಮತೆ, ಇದು ಸಾಧನೆ. ಇದು ಅದರೊಳಗೆ ಇವ ಮುಳುಗಿರೋದು, ಇದು ಸಾಧನೆ. ರ ಅಂದ್ರೆ ರಮತೆ, ರಮಿಸು, ಆನಂದಿಸು. ವೀರ ಅಂತಂದ್ರೆ ಶಿವ ಜೀವೈಕ್ಯ ಪ್ರಬೋಧಿಕಾಯಾಂ ವಿದ್ಯಾಯಾಂ ಯೋ ರಮತೆ ಸ ವೀರ. ಇದು ಸಮಾಸ ವಿವರಣ ಅಖಂಡ ಸಂವಿತ್ ಸಾಗರದಲ್ಲಿ ನಿತ್ಯ ರಮಿಸುವವನು ವೀರ. ಅಖಂಡ ಸಂವಿತ್ ಸಾಗರದಲ್ಲಿ, ವಿದ್ಯೆಯ ಸಾಗರದಲ್ಲಿ ನಿತ್ಯ ರಮಿಸುವವನೇ ವೀರ್ಯ. ಅಂದ್ರ ಒಂದು ಸಲ ರಮಿಸಿ ಮತ್ತೊಂದ್ಸಾರಿ ಬಿಟ್ಟು, ಮತ್ತೊಂದ್ಸಾರಿ ರಮಿಸಿ ಮತ್ತೊಂದ್ಸಾರಿ ಬಿಟ್ಟು, ಹಂಗಲ್ಲ. ಅದರಾಗೆ ಮುಳುಗಿರ್ಬೇಕವ. ನಿತ್ಯ ರಮಿಸಿದವ ಅವನಿಗೆ ವೀರ ಅಂತಾರ. ಇವನು ಸಿದ್ಧ, ಅಂತಿಮ ಸತ್ಯದ ಸಾಕ್ಷಾತ್ಕಾರ ಪಡೆದ ಮಹಾತ್ಮ, ಕೌಪೀನವಂತ, ಕಲು ಭಾಗ್ಯವಂತ. ಆತ್ಮವಿದ್ಯಾರೂಪ ಕೌಪಿನ ತೊಟ್ಟ ಈ ಮಹಾತ್ಮನು ಭಾಗ್ಯವಂತ. ಕೌಪಿನ ಅಂತಂದ್ರೆ ಆತ್ಮಜ್ಞಾನ ಅಂತ ನೋಡ್ರಿ. ನಾವೇನ್ ತಿಳ್ಕೊಂಡಿವಿ? ಲಂಗುಟಿ ಅಂತ ತಿಳ್ಕೊಂಡಿವಿ. ಕೌಪೀನವಂತ, ಖಲು ಭಾಗ್ಯವಂತ. ಆತ್ಮವಿದ್ಯಾರೂಪ ಕೌಪಿನ ತೊಟ್ಟ ಈ ಮಹಾತ್ಮನು ಮಾರಿ ಭಾಗ್ಯವಂತ. ಇವನು ಆನಂದ ಲೀಲಾವಿಹಾರಿ, ಬ್ರಹ್ಮಜ್ಞಾನಿ, ವೀರಶೈವ. ಇದು ಸಾಮಾನ್ಯ ಶಾಸ್ತ್ರ ಪಂಡಿತರ ಮತವಲ್ಲ. ಅದೇ ಹೇಳ್ತಾರಲ್ಲ ವಿಚಾರ ಸಾಗರದೊಳಗೆ, ಬ್ರಹ್ಮಜ್ಞಾನ ಇದು ಶಟರಿಗಾಗಿ ಅಲ್ಲ. ಯಾವ ರೀತಿ ಷಂಡ ಪುರುಷ ವಿವಾಹಕ್ಕೆ ಅಯೋಗ್ಯವಾಗಿರುವನು, ಅದೇ ರೀತಿ ಶಟ ಎನ್ನುವವನು ಆ ಬ್ರಹ್ಮಜ್ಞಾನಕ್ಕೆ ಅಯೋಗ್ಯ. ಅದೇ ರೀತಿ ಇಲ್ಲಿ ಸಹಿತ ಸಾಮಾನ್ಯ ಶಾಸ್ತ್ರ ಪಂಡಿತರ ಮತವಲ್ಲ, ಇದು ಆತ್ಮಜ್ಞಾನಿಗಳ ಅಭಿಪ್ರಾಯ. ಎಂತ ಅರ್ಥ ಅದ ಇದ್ರೊಳಗೆ ವೀರಶೈವ ಅನ್ನೋದ್ರೊಳಗ. ಇದಕ್ಕೆ ಹೆಂಗ್ ಬೇಕಂಗೆ ಮಾತಾಡ್ತಾರ ನೋಡ್ರಿ, ಅಂತ ಜಾಣ್ಯರದ ಮಂದಿ. ವೀರಶೈವನ ಹಿರಿಮೆ ಮಹಿಮೆ ಗುರುತಿಸಬೇಕಾದರೆ ನಮ್ಮ ಅಂತರಂಗ ಕೂಡ ಶುದ್ಧ ಹಾಗೂ ವಿಶಾಲವಾಗಿರುವುದು ಅತ್ಯವಶ್ಯಕ. ಪರಿಪೂರ್ಣನಾದ ಪರಮಾತ್ಮನು ಅನುರೋಣರಣೀಯಾನ್ ಮಹತೋ ಮಹತ್. ಅವನಿಲ್ಲದ ಸ್ಥಾನ ಎಲ್ಲಿದೆ? ಹೀಗಿರುವಾಗ ಜೀವ ಸ್ಫುಲಿಂಗವು ಅವನಿಂದ ಬೇರಾಗಿ ಇರುವುದು ಹೇಗೆ ಸಾಧ್ಯ? ಈ ಜೀವ ಎನ್ನುವುದಕ್ಕೆ ಇದಕ್ಕೇನಂತಾರ? ಸ್ಫುಲಿಂಗ ಅಂತ ನೋಡ್ರಿ. ಜೀವ ಸ್ಫುಲಿಂಗ. ಅವನಿಲ್ಲದ ಸ್ಥಾನನೇ ಇಲ್ಲ ಅಂತಂದ್ಮೇಲೆ ನಮ್ಮ ಜೀವ ಕೂಡ ಅವನಿರೋ ಜಾಗನೇ ಅದ, ಪರಮಾತ್ಮ ಇರೋ ಜಾಗನೇ ಅದ. ನಮ್ಮ ಜೀವನೊಳಗೆ ಅವ ಪರಮಾತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲೇನು? ಹಾಗೆ ಅದಕ್ಕೆ ಪರಮಾತ್ಮನಿಲ್ಲದ ಜಾಗ ಇಲ್ಲ ಅಂತಂದ್ರೆ ನಮ್ಮ ಆತ್ಮದೊಳಗೂ ಪರಮಾತ್ಮನೇ ಅದನ.
ಅವನಿಲ್ಲದ ಸ್ಥಾನ ಇದೆಯೇ? ಹೀಗಿರುವಾಗ ಜೀವ ಸ್ಫುಲಿಂಗ ಅವನಿಂದ ಬೇರಾಗಿ ಇರುವುದು ಸಾಧ್ಯವೇ ಎಂಬ ವಿಚಾರ ನಮ್ಮ ಮತಿಯಲ್ಲಿ ಇಂಬುಗೊಳ್ಳಬೇಕು. ಕಸ್ತ್ವಂ ಕುತ ಅಯಾತಃ, ನೀನು ಯಾರು, ನೀನು ಬಂದುದೆಲ್ಲಿಂದ ಎಂಬಿತ್ಯಾದಿ ಜಟಿಲ ಪ್ರಶ್ನೆಗಳನ್ನು ಅರಿತುಕೊಳ್ಳುವ ಪ್ರಬಲ ಇಚ್ಛೆಯಾಗಬೇಕು. ಕಸ್ತ್ವಂ ಅಂದ್ರೆ ನೀನು ಯಾರು, ಕುತ್ ಆಯತಃ ಎಲ್ಲಿಂದ ಬಂದಿ ಅಂತಿವೆಲ್ಲ ಕೇಳ್ದಂಗೆ ಇವು ತಿಳ್ಕೋಬೇಕು. ಆಗ ಸಂಸಾರಿಕ ಮಂಜು ಕರಗಿ ಮನದ ತುಂಬೆಲ್ಲ ಬೆಳಕು ಹರಡುವುದು, ಶಿವದರ್ಶನ ಉಂಟಾಗುವುದು. ಆಗ ಮಾತ್ರ ನಿಜವಾದ ಆತ್ಮಜ್ಞಾನಿಯಾದ ವೀರಶೈವನ ಘನತೆ ಸುಸ್ಪಷ್ಟವಾಗಿ ಗೋಚರಿಸುವುದು. ಒಟ್ಟಿನಲ್ಲಿ ವೀರಶೈವ ಪದವು ಜಾತಿ ಧರ್ಮ ಸಂಪ್ರದಾಯವಲ್ಲ, ಅದೊಂದು ಸರ್ವಶ್ರೇಷ್ಠವಾದ ಆಧ್ಯಾತ್ಮಿಕ ಅವಸ್ಥೆ, ಪರಮ ಪಾವನ ಸ್ಥಿತಿ. ಪರಬ್ರಹ್ಮ ಪ್ರಜ್ಞೆಯನ್ನ ಹೃದಯ ಮಂದಿರದಲ್ಲಿ ಅವತರಿಸಿಕೊಂಡವನೇ ಹೇಳ್ತಾರೆ ನೀವು ಬ್ರಾಹ್ಮಣ ಅಂತಾರೆ. ಬ್ರಾಹ್ಮಣ ಅಂದ್ರೆ ಯಾರು ಅಂತಂದ್ರೆ ಯಾರ ಹೃದಯ ಮಂದಿರದೊಳಗ ಪರಬ್ರಹ್ಮನ ಪ್ರಜ್ಞೆಯನ್ನು ಅವತರಿಸಿಕೊಂಡವ ಅವನೇ ಬ್ರಾಹ್ಮಣ. ಹಾಗೆ ಶಿವನ ಪ್ರಶಾಂತ ಪ್ರಭೆಯನ್ನ ಸುಮನ ದೇಗುಲದಲ್ಲಿ ದರ್ಶಿಸಿದವ ವೀರಶೈವ. ಬ್ರಾಹ್ಮಣ ಅಂದ್ರೂ ಒಂದೇ, ವೀರಶೈವ ಅಂದ್ರೂ ಒಂದೇ. ಪರಮೇಶ್ವರ ತಂತ್ರದಲ್ಲಿ ಅಂದ್ರೆ ಪರಮೇಶ್ವರ ತಂತ್ರ ಅಂತಂದ್ರೆ 28 ಆಗಮ ಹೋದಲ್ಲ, ತಂತ್ರ ಆಗಮ ಅನ್ನೋ ಜಾಗದಾಗ ತಂತ್ರ ಅಂತ ಶಬ್ದ ಬಳಸಿರ್ತಾರ. ಪರಮೇಶ್ವರ ತಂತ್ರದ ಅಷ್ಟಮ ಪಟಲದಲ್ಲಿ ಬರುವ ವೀರಶೈವನ ವರ್ಣನೆಯನ್ನು ಅವಲೋಕಿಸುವುದು ಇಲ್ಲಿ ಪ್ರಾಸಂಗಿಕ. ನಾಳೆಯಿಂದ ವೀರಶೈವನ ವರ್ಣನೆ ಮಾಡ್ಲಿಕ್ಕತ್ತಾರ. ವೀರಶೈವನ ವರ್ಣನೆ ಮಾಡಕತ್ತಾರ, ಅದನ್ನ ಸರಿಯಾಗಿ ತಿಳ್ಕೊಳ್ಳೋಣ ನಾಳೆಯಿಂದ. ಸಾಕಲ್ಲ, ಇವತ್ತು ಟೈಮ್ ಆಯ್ತು 10:22, 10:30 ಆಗ್ಯದ. ಇನ್ನು ವೀರಶೈವರ ವರ್ಣನೆ ಮಾಡೋದಕ್ಕ 15 ಶ್ಲೋಕಗಳು ಯೂಸ್ ಮಾಡ್ಯಾರಪ್ಪ. ಇಲ್ಲಿ ಅಟ್ ಹೇಳ್ಬೇಕಾದ್ರೆ 1 ದಿನ ಹಿಡಿತದ, 2 ದಿನ ಹಿಡಿತದ ವೀರಶೈವರ ವರ್ಣನೆ. ಆಯ್ತು, ನಾಳೆ ನೋಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ಚಲೋ ಅನ್ನಿಸ್ತೇನ್ರಿ ಪಾಠ? ವೀರಶೈವ ಶಬ್ದದ ಬಗ್ಗೆ ಮಹಾತ್ಮರು ಸಣ್ಣವ್ರಲ್ಲೋ ಅಂತವ್ರು ಅದನ್ನ ಹಾಡಿ ಹೊಗಳಾರ. ಇವು ಯಾವ ಪುಟುಗೋಸಿಗಳು ವೀರಶೈವ ಧರ್ಮದ ಬಗ್ಗೆ ಏನೇನೋ ಮಾತಾಡ್ತಿರ್ತಾವ, ಅರ್ಥ ಇಲ್ಲದ ವ್ಯರ್ಥ ಪ್ರಾಣಿಗಳು. ಓಕೆ, ಎಲ್ಲರಿಗೂ ಒಳ್ಳೆಯದ. ನಮಸ್ಕಾರ. ಎಲ್ಲರಿಗೂ ಶರಣ.